17ರ ತರುಣಿ ಟ್ಯೂಷನ್ಗೆ ಹೋಗಿ ಬರುತ್ತಿರುವುದನ್ನು ಕಾದು ಕುಳಿತಿದ್ದ ಆ ತರುಣ ಬರುತ್ತಲೇ ಗುಂಡು ಹಾರಿಸಿ ಓಡುತ್ತಲಿದ್ದಾನೆ. ಸಿಸಿಟಿವಿಗಳು ಸಾಕ್ಷ್ಯ ಉಳಿಸಿಕೊಂಡಿವೆ. ದಿಲ್ಲಿ ಎಲ್ಲೆಯಿಂದ 40 ಕಿಲೋಮೀಟರ್ ದೂರದ ಹರಿಯಾಣದ ಫರೀದಾಬಾದ್ ಜಿಲ್ಲೆಯಲ್ಲಿ ಈ ನೆತ್ತರು ಚೆಲ್ಲುವಿಕೆ ನಡೆದಿದೆ. ತರುಣಿಗೆ 2 ಗುಂಡುಗಳು ತಾಕಿದ್ದು ಆಸ್ಪತ್ರೆಯಲ್ಲಿ ಯಮನನ್ನ ಸದ್ಯ ಬಾರದಂತೆ ತಡೆದು ನಿಲ್ಲಿಸಿದ್ದಾಳೆ. ಪೊಲೀಸರು ಸಿಸಿಟಿವಿ ನೋಟದಿಂದ ಹಂತಕ ಜತಿನ್ ಮಂಗ್ಲಾನನ್ನ ಗುರುತಿಸಿ ಹುಡುಕುತ್ತಿದ್ದಾರೆ. ಈ ಹಂತದ ಯುವಕ ಹೀಗ್ಯಾಕೆ ಮಾಡಿದ, ಈಗ ಕೈಗೆ ಸಿಗದೆ ಹೀಗ್ಯಾಕೆ ಓಡುತ್ತಿದ್ದಾನೆ ಎಂಬ ಪ್ರಶ್ನೆಯೊಡನೆ ಪೊಲೀಸರು ಬಲೆ ಬೀಸಿ ಹಿಡಿಯಲು ಹೊರಟಿದ್ದಾರೆ. ಬಲ್ಲಭಗಡದ ಶ್ಯಾಮ್ ಕಾಲೋನಿಯಲ್ಲಿ ಕತ್ತಲಾದ ಸ್ವಲ್ಪ ಹೊತ್ತಿಗೆ ಪಿಸ್ತೂಲು ಗುಂಡು ದಾಳಿ ನಡೆದಿದೆ. ಜತಿನ್ ಮಂಗ್ಲಾ ಆಕೆಯ ಹಿಂದೆ ಬಿದ್ದಿದ್ದನೆಂದು ಆ ಹುಡುಗಿ ಆತನಿಗೆ ಒಲಿದಿಲ್ಲ ಎನ್ನುವುದು ಆರಂಭಿಕ ತನಿಖೆಯಿಂದ ತಿಳಿದು ಬಂದಿದೆ. ಒಂದು ಬೈಕ್ನ ಬದಿಯಲ್ಲಿ ಕಾಯುತ್ತಿದ್ದ ಹಂತಕನು ಕಪ್ಪು ಚೀಲದಲ್ಲಿ ಪಿಸ್ತೂಲು ಅಡಗಿಸಿಟ್ಟಿದ್ದ. ದಿಢೀರನೆ ತೆಗೆದು ಗುಂಡು ಹಾರಿಸಿ ಜನರು ಎಚ್ಚೆತ್ತುಕೊಳ್ಳುವುದರೊಳಗೆ ಬೈಕ್ನಲ್ಲಿ ಪರಾರಿಯಾಗಿದ್ದ. ಹುಡುಗಿಯ ಜೊತೆಯಲ್ಲಿ 2 ಸಹಪಾಠಿಗಳಿದ್ದು ಅವರು ಹೌಹಾರಿ ಕೂಗಿದ್ದಾರೆ. ಜನರು ಸೇರಿದ್ದಾರೆ. ಬಾಲಕಿಯ ಹೊಟ್ಟೆ ಮತ್ತು ಭುಜಕ್ಕೆ ಗುಂಡು ತಗುಲಿದೆ. ಹಂತಕ ಎದೆಗೆ ಗುರಿಯಿಡಲು ವಿಫಲನಾಗಿದ್ದಾನೆ ಎನ್ನುವುದು ಲೆಕ್ಕಾಚಾರ.